ನಮಸ್ತೆ ರೈತ ಬಾಂಧವರೇ, ನಮ್ಮ ಹೆಸರು ರಘು ಅಂತ ಹೇಳ್ಬಿಟ್ಟು ನಾವು ಮಾರ್ಸ್ ಕೇರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಿಂದ ಬಂದಿದ್ದೀವಿ. ನಾವು ಇವತ್ತು ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕು ಉಚ್ಚನಹಳ್ಳಿ ಗ್ರಾಮ ಮಂಜಪ್ಪ ಅವ್ರ ಪ್ಲಾಟಿಗೆ ಬಂದಿದ್ದೀವಿ. ಇವರ ಅಡಿಕೆ ಪ್ಲಾಟಿಗೆ ನಮ್ಮ ಮಾರ್ಸ್ ಕೇರ್ ಕಂಪನಿ ಪ್ರಾಡಕ್ಟ್ ನೀಡಿದ್ವಿ, ಮಾರ್ಸ್ ಅರಕನ್ಯಟ್ ನ್ಯೂಟ್ರಿಯೆಂಟ್ ಕಿಟ್ ಅನ್ನ ಈಗ ಬಳಸಿದರೆ ಈಗ ಅದ್ರ ಬಗ್ಗೆ ರಿಸಲ್ಟ್ ಹೇಗಿದೆ ಬಂದ್ರೆ ಅವ್ರನ್ನ ಕೇಳಿ ತಿಳ್ಕೊಂಡು ಬನ್ನಿ. ಸರ್ ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ಮಂಜಪ್ಪ ಅಂತ. ನಾವು ರಿಟೈರ್ಡ್ ಸಬ್ ಇನ್ಸ್ಪೆಕ್ಟ್ರು. ಈಗ 7 ವರ್ಷ ಆಯ್ತು ನಾನು ಈಗ ರಿಟೈರ್ಡ್ ಆಗಿ ಬಂದು. ಈಗ ಅದಕ್ಕೂ ಪೂರ್ವದಲ್ಲಿ ನಾವು ಅದನ್ನ ಮಾಡಿದ್ವಿ. ಈಗ ನಾವು ಬಂದ ನಂತರ ಇದು ಮಾಡಿದ್ವಿ. 4 ವರ್ಷದ ಗಿಡಗಳಿವು. ಈಗ ನಮ್ದು ಉಚ್ಚನಹಳ್ಳಿ ದಾವಣಗೆರೆ ಡಿಸ್ಟಿಕ್ಕು ತಾಲೂಕು. ಈಗ ನಮ್ದು ಈಗ ಏನಿದೆಯಲ್ಲ, ಇದು ಗಿಡ ಏನು ನೋಡ್ತಾ ಇದೀವಲ್ಲ, ಇದು ಕಂಪ್ಲೀಟ್ ಎಲ್ಲ ಈ ಕೆಂಪಾಗಿ ಎಲ್ಲ ನಮ್ಮ ರೋಗ ಬಂದು ಟೈಪ್ ಹೆಂಗಿರ್ತದ ಆ ಟೈಪ್ ಇತ್ತು. ಈಗ ಆನಂತರ ನಮ್ಗೆ ನಮ್ಮ ಅಲ್ಲಿ ಪಕ್ಕದಲ್ಲಿ ರಾಂಪುರದ ಇವರು ರಮೇಶ್ ಅಂತಂದೇಳಿ ಅವ್ರು ನಮಗೆ ಪರಿಚಯ ಇದ್ರು. ಅವರು ಆ ಒಂದು ಕಂಪ್ನಿ ಪ್ರಾಡಕ್ಟ್ ಅನ್ನ ಅವರು ಬಳಸ್ತಾ ಇದ್ರು. ಆ ಒಂದು ವಿಚಾರನ ನಮಗೆ ತಿಳಿಸಿದ್ರು. ನಾನು ಬಳಸ್ತಾ ಇದ್ದೀನಿ, ನೀವು ಬಳಸಿ, ಅದು ರಿಸಲ್ಟ್ ನೋಡಿ ಚೆನ್ನಾಗಿದೆ ಅಂತಂದೇಳಿ ಅವ್ರು ಹೇಳಿದವಾಗ ಆವಾಗ ಕಂಪ್ನಿಯಿಂದ ನಮಗೆ ಫೀಲ್ಡ್ ಆಫೀಸರು ಅಧಿಕಾರಿಗಳೆಲ್ಲ ಬಂದು ನಮ್ಮ ತೋಟ ಫಸ್ಟ್ ನೋಡ್ಕೊಂಡು ನಂತರ ಇದನ್ನ ಬಳಸಿ ಸರ್, ಇಲ್ಲ ಅಂತ ಹೇಳಿದ್ರೆ ಗಿಡ ಎಲ್ಲ ಹಾಳಾಗ್ತವೆ ಅಂತ ಹೇಳಿದವಾಗ ನಾವು ಅದನ್ನ ಆ ಔಷಧಿಯನ್ನ ತಗೊಂಡು ಒಂದು ಎಕರೆಗೆ 550 ಅಂದ್ರೆ ಒಂದು ಕಿಟ್ಟಿಗೆ 550 ಗಿಡದಂಗೆ 1 ಲೀಟರ್ ಒಟ್ಟು ಅದಕ್ಕೆ ಔಷಧಿ ಬೆರೆಸಿ 1 ಲೀಟರ್ ನೀರನ್ನ ನಾವು ಬುಡಕ್ಕೆ ಒಂದು ತೇವಾಂಶ ಇದ್ದವಾಗ ನಾವು 1.5 ಸುತ್ತಳತೆಯಲ್ಲಿ ನಾವು ಆ ಗಿಡಕ್ಕೆ ನಾವು ಅದನ್ನ ಹಾಕ್ಬೇಕು. ಈಗ ನಾನೀಗ ಸುಮಾರು 14ನೇ ತಾರೀಕು ಬಂದರೆ ಈಗ ಇದು 2 ತಿಂಗಳು ಆಗ್ತಾ ಇದೆ. ನಾವು ಔಷಧಿಯನ್ನು ನಾವು ಅದಕ್ಕೆ ಕೊಟ್ಟು ಈಗ ಬರ್ತಕ್ಕಂಥ ಏನೀಗ ಹೊಸ ಗರಿ ಏನಿದೆಯಲ್ಲ, ನೀವು ನೋಡ್ರಿ ರೈತ ಬಾಂಧವರೇ, ಅದು ಎಲ್ಲ ಫುಲ್ ಈಗ ಅಚ್ಚಿಗೆ ದೊಡ್ಡ ಗರೆ ಬರ್ತಾ ಇದೆ. ಅಂದ್ರೆ ಇದು ಇಡಿಮುಂಡಿಗೆ ರೋಗ ಹೌದೌದು. ಈಗ ನಮಗೀಗ ಇದರಿಂದ ನಮಗೆ ರೋಗ ನಮಗೆ ಬಂದಿರ್ತಕ್ಕಂಥ ರೋಗ ಈಗ ನಮಗೆ ಕ್ಲಿಯರ್ ಆಗಿದೆ ಅನ್ನಂತ ಹೇಳೋದು ನಮಗೆ ಗೊತ್ತಾಗ್ತಾ ಇದೆ. ಮೊದಲು ಎಲ್ಲ ಬರೇ ಕೆಂಪುಗೆ ಸಣ್ಣ ಸಣ್ಣ ಗರೆ ಇದ್ದು, ಈಗೆಲ್ಲ ಈಗ ಬರ್ತಕ್ಕಂಥ ಗರಿಗಳು ಈಗ ದೊಡ್ಡ ಗರೆ ಹಸಿರಾಗಿ ಬರ್ತಾ ಇದೆ. ಆದ್ರಿಂದ ನೀವು ಸಹ ಈ ಒಂದು ಪ್ರಾಡಕ್ಟ್ ಅನ್ನ ಬಳಸಿ ಮತ್ತೆ ನಿಮ್ಮ ತೋಟನ ಹಚ್ಚ ಹಸಿರಾಗಿ ಇಡ್ಸಕ್ಕೆ ನೀವು ಸಹ ಸಹಾಯ ಮಾಡಿ ಅಂತ ಗರಿಗಳನ್ನು ಕೂಡ ಬಹಳ ಚಾಟ ಬರ್ತದೆ. ಹೌದೌದು, ಬರ್ತಾ ಇದೆ ಸರ್, ಬರ್ತಾ ಇದೆ. ಹೌದು, ಒಂಬಳೆ ಕಡೆ ಒಳ್ಳೆ ಚಾಟ ಬರ್ತದೆ ಸರ್. ಹೌದು, ಅಂದ್ರೆ ನೀವು ಕೆಲವೊಂದು ಇಡಿಮುಂಡಿಗೆ ರೋಗ ಬಂದು ತೆಗಿಬೇಕಂತ ಇದ್ದಂತ ಇಲ್ಲಿ ಅಕ್ಕಪಕ್ಕ ರೈತರು ಕೇಳಿದಾರೆ ಸರ್ ನಿಮ್ನ? ಇಲ್ಲ, ಕೆಲವೊಂದು ರೈತರು ತಗೊಂಡಿದ್ದಾರೆ. ರಮೇಶ್ ಅವ್ರು ಪರಿಚಯ ಮಾಡ್ಕೊಟ್ಮೇಲೆ ಒಂದು 4-5 ರೈತರು ತಗೊಂಡು ಅದನ್ನ ಹಾಕಿದ್ದಾರೆ. ಅಂದ್ರೇನು, ನಾವು ದೊಡ್ಡ ತೋಟಕ್ಕೆ ಹಾಕಿದವಾಗ ನಮಗೆ ರಿಸಲ್ಟ್ ಕಣ್ಣಿಗೆ ಕಾಣಲ್ಲ. ಈಗ ನಾವು ಸಣ್ಣ ಗಿಡಕ್ಕೆ ಹಾಕಿದಾಗ ಏನಾಗ್ತದೆ, ನಮಗೆ ಇದು ರಿಸಲ್ಟ್ ನಮಗೆ ಕಾಣ್ತಾ ಇದೆ. ಹೌದು ಸರ್, ಹೌದೌದು. ನಮಗೆ ರೋಗ ಇದು ಕ್ಲಿಯರ್ ಆಗಿದೆ, ಈ ಔಷಧಿಯಿಂದ ನಮಗೆ ಅನುಕೂಲ ಇದೆ ಅಂತ ನಮಗೆ ಗೊತ್ತಾಗ್ತಿದೆ. ಹೌದು. ಈಗ ಹೆಂಗ್ ಸರ್ ನಿಮ್ಮ ಅನಿಸಿಕೆ ನಮ್ಮ ಪ್ರಾಡಕ್ಟ್? ಇಲ್ಲ ಸರ್, ಒಳ್ಳೆ ರಿಸಲ್ಟ್ ಬಂದಿದೆ ಸರ್. ಈಗ ನನ್ನ ಅನಿಸಿಕೆನೆ ನಾನು ಈಗ ಹೇಳ್ತಾ ಇದ್ದೀನಲ್ಲ, ಬಹಳ ಚೆನ್ನಾಗಿ ಬಂದಿದೆ. ಬೇಕಾದ್ರೆ ಯಾರಾದ್ರೂ ಬಂದು ರೈತರು ಅನುಮಾನ ಇದ್ರೆ ಬಂದು ನಮ್ಮ ತೋಟಕ್ಕೆ ಬಂದು ವಿಸಿಟ್ ಕೊಟ್ಟು ನೋಡ್ಕೋಬಹುದು. ಟೋಟಲ್ ಪ್ಲಾಟ್ ಎಷ್ಟು ಎಕರೆ ಬರುತ್ತೆ ಸರ್ ಇದೆಲ್ಲ? ಇದು 3.25 ಎಕರೆ ಬರುತ್ತೆ ಸರ್. ಇದು ಈ ಸಣ್ಣ ಗಿಡ ಏನಿದೆಯಲ್ಲ, ಇದು 800 ಗಿಡ ಇದೆ. 1 ಎಕರೆ 1.25 ಎಕರೆ 1 ಎಕರೆ 10 ಕುಂಟೆಯಲ್ಲಿ 800 ಗಿಡ ಇದೆ. 800 ಗಿಡಕ್ಕೆ ನಾವೀಗ ಈ ಔಷಧಿಯನ್ನ ನಾವು ಕೊಟ್ಟದ ಔಷಧಿಯನ್ನ ನಾವು ಹಾಕಿದೀವಿ ಸರ್. ಅಂದ್ರೆ ನಿಮ್ಗೆ ದೊಡ್ಡ ತೋಟನ ಇದೆ, ನಿಮ್ಗೆ ಅಂದ್ರೆ ನಂಬಿಕೆ ಇದ್ದಿಲ್ಲ ಫಸ್ಟ್? ನಮಗೆ ರಿಸಲ್ಟ್ ಗೊತ್ತಾಗಬೇಕು ಅಂತ ಹೇಳಿ ಸಣ್ಣ ಗಿಡನೇ ನೋಡ್ಬೇಕು ನಾವು. ಯಾಕಂದ್ರೆ ದೊಡ್ಡ ಗಿಡ ನಮ್ಗೆ ಗೊತ್ತಾಗಲ್ಲ, ಕಾಣಿಸೋದಿಲ್ಲ. ಯಾಕಂದ್ರೆ ನಮಗೆ ಈಗ ಫಲ ಏನೀಗ ಫಲ ಬಂದವಾಗ ನಮಗೆ ಗೊತ್ತಾಗ್ತದೆ. ಔಷಧಿ ಹಾಕಿದ್ಮೇಲೆ ನಮಗೆ ಈ ಸರಿ ಇಳುವರಿ ಜಾಸ್ತಿ ಆಯ್ತು ನಮಗೆ ಗೊತ್ತಾಗ್ತದೆ. ಈ ನಮಗೆ ಸಣ್ಣ ಗಿಡದಾಗ ಈಗ ಬಂದಿರ್ತಕ್ಕಂಥ ಏನೀಗ ಸಣ್ಣ ಸಣ್ಣ ಗರೆ ಇದ್ದವು, ಕೆಂಪು ಚುಕ್ಕೆ ಅವು ಇದ್ದವು, ಈಗ ಹಸಿರಾಗಿ ಬರ್ತಾ ಇದೆ ಅಲ್ಲ, ಹಂಗಾಗಿ ನಮ್ಮ ರಿಸಲ್ಟ್ ನಮಗೆ ಅನುಕೂಲ ಆಗಿದೆ ಅನ್ನೋದು ನಮ್ಗೆ ಗೊತ್ತಾಗ್ತದೆ. ಹೌದು. ಈಗ ನಮ್ಮ ಪ್ರಾಡಕ್ಟ್ ಬಗ್ಗೆ ಈಗ ನೀವು ಇಲ್ಲೆಲ್ಲ ಈಗ ದಾವಣಗೆರೆ ಡಿಸ್ಟಿಕ್ ಅಲ್ಲಿ ಅಡಿಕೆ ಬೆಳೆ ಅಂತ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ನಮ್ಮ ಪ್ರಾಡಕ್ಟ್ ಬಗ್ಗೆ? ಅದೇ ಸರ್, ಈಗ ನಮ್ಗೆ ಈಗ ಏನ್ ರೋಗ ಲಕ್ಷಣ ಏನಿದೆ ಅಲ್ಲ, ಮೊದಲಿರ್ತಕ್ಕಂತ ರೋಗ ಲಕ್ಷಣ ಈಗ ಅದು ಕ್ಲಿಯರ್ ಆಗ್ತಾ ಇದೆ. ಈಗ ನಾವು ಏನ್ ಮಾಡೋದು ಅನ್ನೋದು ನಮಗೆ ಸಹ ಗೊತ್ತಾಗ್ತಿದ್ದಿಲ್ಲ. ಈಗ ಅದು ನಮ್ಮ ಪಕ್ಕೂರು ರಮೇಶ್ ಅವರು ಈಗ ನಮಗೆ ಪರಿಚಯ, ಅವರು ಸಹ ಹೇಳಿದ್ರು, ಇಲ್ಲ ಸರ್ ನೀವು ಅದನ್ನ ಯೂಸ್ ಮಾಡೋದ್ರಿಂದ ಅವೆಲ್ಲ ರೋಗ
ಕ್ಲಿಯರ್ ಆಗ್ತದೆ ಅಂತ ಹೇಳಿದವಾಗ ನೀವು ಸಹ ಬಂದು ಸ್ಪಾಟ್ ವಿಸಿಟ್ ಮಾಡಿ ಹಾಕಿ ಅಂತ ಹೇಳಿದವಾಗ ನಾವು ಅದನ್ನ ಯೂಸ್ ಮಾಡಿದೀವಿ. ಯೂಸ್ ಮಾಡಿದವಾಗ ನಮಗೆ ಒಳ್ಳೆ ರಿಸಲ್ಟ್ ಬಂದಿದೆ. ಅಂದ್ರೆ ನೀವು ಕೆಲವೊಂದು ಗಿಡಗಳು ಇಲ್ಲ ಸರ್ ತೆಗಿತೀವಿ ನೀವು ಹೋಗುತ್ತೆ. ಹೌದೌದು ನಾವು ಅಂತ ಗಿಡಕ್ಕೆ ಏನ್ ಹೇಳಿದ್ವಿ ನಿಮಗೆ ಪಟ್ಟಿ ಕಟ್ಟಿಕೊಂಡು ಹಾಕೊಂಡು ಅಂತ ಕೂಡ ಗಿಡ ಕೂಡ ಚೆನ್ನಾಗಿ ಬಂದಿದೆ. ಈಗ ನಾ ರೈತರಿಗೆ ಈಗ ವಿನಂತಿ ಮಾಡ್ಕೊಳೋದು ಏನಂತ ಹೇಳಿದ್ರೆ, ಈಗ ನೀವು ಸಹ ಈಗ ನಿಮ್ದೇನಾದ್ರೂ ಈಗ ಗಿಡಗಳು ಈಗ ಕೆಂಪು ಚುಕ್ಕೆ ಅಥವಾ ಇಡಿಮುಂಡಿಗೆ ರೋಗ ಅಂತವೇನಾದ್ರು ಬಂದಿದ್ರೆ ದಯವಿಟ್ಟು ನಮ್ಮ ಹೊಲಕ್ಕೆ ಬಂದು ನೀವು ನೋಡಿ ಫಸ್ಟ್ ರಿಸಲ್ಟ್ ಅನ್ನ. ನೋಡಿದ್ಮೇಲೆ ನಿಮಗೆ ಕನ್ಫರ್ಮ್ ಆದ್ರೆ ನೀವು ಸಹ ಈ ಒಂದು ಪ್ರಾಡಕ್ಟ್ ಅನ್ನ ನೀವು ಯೂಸ್ ಮಾಡಿ ನೀವು ಅನುಕೂಲ ಪಡ್ಕೊಳ್ಳಿ ಅಂತಂದು ಹೇಳಿ ನಾನು ರೈತರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ಸರ್ ಅದೇ ನಿಮಗೆ ಅನುಕೂಲ ಆಗೈತಿ, ಏನೋ ಒಂದು ಬೇರೆ ಈಗ ನಾವು ಸ್ಪ್ರೇ ಮಾಡಿಸಿದ್ವಿ 2 ವರ್ಷ, ಆ ಸ್ಪ್ರೇ ಇಂದ ನಮ್ಗೆ ಏನು ಯೂಸ್ ಆಗ್ಲಿಲ್ಲ. ಅಂದ್ರೆ ನಮಗೆ ಕಂಪನಿ ಅಧಿಕಾರಿಗಳು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಬುಡಕ್ ಹಾಕಿದವಾಗ ಅವನ್ ತೇವಾಂಶದಲ್ಲಿ ಬುಡಕ್ ನಾವ್ ಏನ್ ಔಷಧಿ ಹಾಕ್ತಿವಲ್ಲ ಅದು ಒಂದು ಆ ಬೇರ್ ಮುಖಾಂತರ ನಾವು ಓದವಾಗ ಅದು ಇಂಪ್ರೂವ್ಮೆಂಟ್ ಆಗ್ತದೆ ಅಂತ ಹೇಳಿದವಾಗ ನಮಗೆ ರಿಸಲ್ಟ್ ಒಳ್ಳೆ ಸಿಕ್ಕಿದೆ. ಅಂದ್ರೆ ಸ್ಪ್ರೇ ಮಾಡಿದ್ರೆ ಏನಾಗುತ್ತೆ, ಇಬ್ಬನಿ ಬಿದ್ದು ಮಳೆ ಈಗ ಅದು ಬೇರ್ ಮುಖಾಂತರ ಹೋದವಾಗ ಏನಾಗ್ತದೆ, ಚೆನ್ನಾಗ್ತದೆ ಅಂತ ಹೇಳಿದ್ರು ಅವರು. ಮನುಷ್ಯನ ದೇಹಕ್ಕೆ ನರ ಮುಖಾಂತರ ಈ ಒಂದು ಇಂಜೆಕ್ಷನ್ ಈಗ ನರ ಮುಖಾಂತರ ಕೊಟ್ಟಾಗಲೇ ಚೆನ್ನಾಗುತ್ತೆ. ಹೌದೌದು, ಆ ರೀತಿ ಅದು ನಮಗೆ ಒಳ್ಳೆ ರಿಸಲ್ಟ್ ಬಂದಿದೆ. ಅಂದ್ರೆ ಇದು ಹಾಕೋ ವಿಧಾನ ಹೆಂಗ ಅನ್ಸುತ್ತೆ ಸರ್ ನಮ್ದು ಲಿಕ್ವಿಡ್ ನಿಮಗೆ? ಈಗ ಹಾಕೋ ವಿಧಾನ ಅಂತ ಹೇಳಿದ್ರೆ ನಮ್ಗೀಗ ಅವರು ನಾವು ಮಿಸ್ಗೈಡ್ ಮಾಡ್ಕೊಂಡ್ವಿ. 5 ಕೊಡ ನೀರು, 1 ಕೊಡ ಔಷಧಿ ಆಗ್ತದೆ. ಅದನ್ನ ಒಂದು ಡ್ರಮ್ಮಿಗೆ ಹಾಕೊಂಡು 1 ಡ್ರಮ್ಮಿಗೆ 2 ಕೊಡದಂಗೆ ಹಾಕಿ ಅಂತ ಹೇಳಿದ್ರೆ ನಾವು ಹಂಗೆ ಹಾಕಿದ್ವಿ. ಅದನ್ನ ಪರ್ಸೆಂಟೇಜ್ ಕಡಿಮೆ ಆಯ್ತು. ಅದನ್ನ ನಾವು ಇನ್ನೊಂದ್ ಸ್ವಲ್ಪ ನೀರನ್ನ ಕಡಿಮೆ ಮಾಡ್ಕೊಂಡವಾಗ ನಮಗೆ ಜಾಸ್ತಿ ಔಷಧಿ ಬೀಳ್ತದೆ. ಆವಾಗ ಇನ್ನೂ ಚೆನ್ನಾಗಿ ಬರ್ತವೆ ಗಿಡಗಳು. ಹೌದೌದು. ಈಗ ಪೌಡರ್ ಮಾತ್ರ ನಾವ್ ಏನು ಈಗ ಇರ್ತದಲ್ಲ, ರವೆ ನಾವು ಮಾಡುವಾಗ ಹಿಂಗ್ ಮಾಡ್ತೀವಲ್ಲ ಅದ ತರ ಸುಮ್ನೆ ಕೋಲಾಡಿಸ್ತಿಲ್ಲ ಅಂತಿಲ್ಲ, ಅದ್ರ ಗಟ್ಟಿ ಆಗ್ತದೆ. ಅದು ಅವ್ರು ಹೇಳಿರ್ತಕ್ಕಂಥ ವಿಧಾನ ನಾವು ಬಳಸಿದ್ವಿ, ನಮ್ಗೇನು ಪ್ರಾಬ್ಲಮ್ ಇಲ್ಲ, ನಮ್ ಗಿಡಗಳು ಚೆನ್ನಾಗಿ ಬಂದಿದೆ. ಹೌದು, ನೀವು ಸಹ ಈ ಒಂದು ಪ್ರಾಡಕ್ಟ್ ಅನ್ನ ಬಳಸಿ ಒಳ್ಳೆ ರಿಸಲ್ಟ್ ಅನ್ನ ನೀವು ಪಡ್ಕೊಳ್ಳಿ ಅಂತಂದು ಹೇಳಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಹೌದೌದು. ಥ್ಯಾಂಕ್ ಯು. ಓಕೆ, ನಮಸ್ತೆ.